ಪಬ್ಲಿಕ್ ಜನ ದುಡ್ಡು ತಿನ್ನೋದು ಒಂದೇ, ಅವರು ಉಚ್ಚೆ ಕುಡಿಯೋದು ಒಂದೇ. ನಮಗೆ ಬೇಕಾಗಿಲ್ಲ, ನಮಗೆ ಕೆಲಸ ಬೇಕಷ್ಟೇ, ನಮಗೇನು ದುಡ್ಡು ಬೇಕಾಗಿಲ್ಲ. ಇದು ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯ ಹಿಂಗೆ ಮಾತಾಡಿಸ್ತಾ ಇದೆ ಅಂತೀರಿ? ಹೌದು, 100%. ನಾನು ಇವತ್ತು ಹೇಳ್ತೀನಿ, ನಾನು ಪ್ರಾಮಾಣಿಕತೆಯಿಂದ ನಾನಿದ್ದೀನಿ. ಆದರೆ ನಮ್ಮ ಆಫೀಸರ್ಸ್ ಯಾರು ಪ್ರಾಮಾಣಿಕತೆಯಿಂದ ಇಲ್ಲ. ಹೌದಾ? ಆಫೀಸರ್ಸ್ ಹೆಂಗೆ ನೀವು ಅಂಥವ್ರ ಮೇಲೆ ಹೆಂಗೆ ಆಕ್ಷನ್ ತಗೋತೀರಿ? ಇಲ್ಲ, ಆಕ್ಷನ್ ತಗೊಳಕ್ಕೆ ಏನಿದೆ ನಮಗೆ? ಹೊಡಿಯೋಕ್ಕೆ ಏನಾದರೂ ಅಧಿಕಾರ ಇದೆ ನಮಗೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ, ಶಾಸಕರ ಜವಾಬ್ದಾರಿ ಇದೆಯಲ್ಲ? ಜವಾಬ್ದಾರಿ ಇದೆ, ನಾವೆಲ್ಲವನ್ನು ಮಾಡ್ತೀವಿ. ಎಲ್ಲ ಟ್ರಾನ್ಸ್ಫರ್ ಮಾಡ್ಬೋದು, ಸಸ್ಪೆಂಡ್ ಮಾಡಿಸ್ಬೋದು. ಸಸ್ಪೆಂಡ್ ಮಾಡೋದಕ್ಕೆ ಇವತ್ತೇ ನಾವು 40% ಎಂಪ್ಲಾಯ್ಸ್ ಲೆಸ್ಸಲ್ಲಿ ಇದ್ದೀವಿ. ನಾವು ಎಂಟೈರ್ ಜಿಲ್ಲೆ ಲೆಕ್ಕ ಮಾಡ್ಕೊಂಡ್ರೆ 40% ಎಂಪ್ಲಾಯ್ಸ್ ಇಲ್ಲ ನಮಗೆ. ಸಸ್ಪೆಂಡ್ ಮಾಡಿದ್ರೆ ಅವ್ರು ಹೋಗ್ತಾರೆ, ಇನ್ನೊಬ್ಬರು ಕಾಲು ಕೈ ಹಿಡಿತಾರೆ, ರಿವರ್ಕ್ ಮಾಡ್ಕೊಳ್ತಾರೆ, ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಅದು ಪನಿಷ್ಮೆಂಟಾ? ಅದು ಪನಿಷ್ಮೆಂಟ್ ಅಲ್ಲ. ನನ್ನ ಐಡಿಯಾ ಏನು ಅಂದರೆ, ಏನೇ ಆಗಲಿ ಅವ್ರನ್ನೇ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನನ್ನ ಐಡಿಯಾ. ಏನೇನೋ ಮಾಡ್ತೀನಿ, ಎಷ್ಟೋ ಹೇಳ್ತೀನಿ, ಆದರೂ ದುಡ್ಡು ತೊಗೊಳ್ತಾರೆ. ನಾನು ಇವತ್ತು ಹೇಳ್ತೀನಿ ಆಫೀಸರ್ಸ್ಗೆ ಇಷ್ಟೇ. ಆಫೀಸರ್ಸ್ ಈ ವಿಡಿಯೋನ ಕೂಡ ನೋಡ್ಬೋದೇನೆ ಯಾರಾದರೂ. ನಾನು ಇವತ್ತು ಆಫೀಸರ್ಸ್ಗೆಲ್ಲ ಹೇಳೋದಿಷ್ಟೇ, ನಾನು ಯಾವುದೇ ಆಫೀಸರ್ ಹತ್ರ ₹1 ಏನಾದರೂ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ವಿಚಾರಗಳು, ಪರ್ಸೆಂಟೇಜ್ ವಿಚಾರದಲ್ಲೋ, ನಿಮ್ಮ ಮಂತ್ಲಿ ಇಷ್ಟು ಕೊಡಿ ಅಂತ ಏನಾದರೂ ಹೇಳಿದರೆ, ನೀವು ದುಡ್ಡು ತೊಗೊಳ್ಳಿ, ನೀವು ಮಾಡಿ. ಯಾಕಂದ್ರೆ ನಮಗೆ ಕೊಟ್ಟ ಮೇಲೆ ನೀವು ತೊಗೋಬೇಕಾಗ್ತದೆ. ನಾನೆಲ್ಲೂ ಮುಟ್ಟಿಲ್ಲ. ನಾನು ಯಾವ ಆಫೀಸರ್ ಹತ್ರ ಮುಟ್ಟದೇ ಇರುವಾಗ ಯಾವುದೇ ಆಫೀಸರ್ ದುಡ್ಡು ತೊಗೊಂಡು, ರೈತರ ದುಡ್ಡಾಗ್ಬೋದು, ಬಡವರ ದುಡ್ಡಾಗ್ಬೋದು ತೊಗೊಂಡು, ಪರ್ಸೆಂಟೇಜ್ಗಳು ಇದೆಲ್ಲ ತೊಗೊಂಡು ಮಾಡಿದ್ರೆ ಅವ್ರಿಗೂ ಕುಷ್ಠರೋಗ, ಹಾರ್ಟ್ ಅಟ್ಯಾಕು, ಶುಗರು, BP, ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಎಲ್ಲ ಕಾಲುಗಳು ಕೈಗಳು ಅವ್ರಿಗೆ ಗ್ಯಾಂಗ್ರಿಂಗ್ ಆಗಿ ಲೈಫಲ್ಲಿ ಅವ್ರು ಸಾಯವಾಗ ಅವ್ರು ಯಾರನ್ನೂ ನೋಡ್ದೇ ಸಾಯ್ತಾರೆ ತೊಗೊಂಡವ್ರಿಗೆ. ಇಷ್ಟೆಲ್ಲ ಕಾಯಿಲೆಗಳು ಬರ್ತವೆ ಅವರಿಗೆ. ನನ್ನ ಕಣ್ಣಾರೆ ಕೆಲವರನ್ನು ನೋಡ್ಬಿಟ್ಟಿದ್ದೀನಿ. ನಾನು ಮುಲ್ಬಾಗ್ಲಲ್ಲಿ ಆಫೀಸರ್ಸನ್ನು ಕೆಲವರು ಅವ್ರ ಗತಿಗಳು ಏನಾಗಿದೆ ಅಂತ ನಾನು ನೋಡ್ಬಿಟ್ಟಿದ್ದೀನಿ. ನಿಯತ್ತಾಗಿ ಜನ ಕೆಲಸ ಕೊಡಲಿ, ಕೆಲಸ ಮಾಡಲಿ. ರೆವಿನ್ಯೂ ಸೆಕ್ರೆಟರೀಸ್, ರೆವಿನ್ಯೂ ಇನ್ಸ್ಪೆಕ್ಟರ್ಸ್, PDOs. ಇವತ್ತೇನಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಶ್ರೀಮಂತರಿದ್ದಾರೆ ಅಂದರೆ ಅದು ಅಧಿಕಾರಿಗಳು ಮಾತ್ರ ಶ್ರೀಮಂತರಷ್ಟೇ. ರಾಜಕಾರಣಿಗಳು ಯಾರೂ ಶ್ರೀಮಂತರಲ್ಲ ಸರ್. ರಾಜಕಾರಣಿಗಳು ಯಾರೂ ಶ್ರೀಮಂತರಲ್ಲ ಸರ್. ಇನ್ನೂ ಒಂದು ಮುಂದೆ ಹೋಗಿ ಹೇಳ್ತೀನಿ ನಾನು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸರ್. ಒಂದು MLA ಏನು ಸರ್ ಡ್ರೆಸ್ ಹಾಕ್ತೀನಿ? ಒಂದು ಬ್ಲ್ಯಾಕ್ ಪ್ಯಾಂಟು, ವೈಟ್ ಶರ್ಟ್ ಸರ್. ಒಂದು ಒಮ್ಮೆಗೆ ವಾಚ್ ಕಟ್ಟಿದ್ದೀನಿ ಸರ್, ₹1,20,000 ವಾಚ್ ಕೊಟ್ಟು. ಇದು ನಾನು ಗಿಫ್ಟ್ ಕೊಟ್ಟಿದ್ದೆ ಯಾರು? ನಾನು ತೊಗೊಂಡಿರೋದು ನಾನೇ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗೇನು ಸುಳ್ಳು ಹೇಳೋದು? ಇದು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ತ್ಡೇಗೆ ಒಬ್ಬ ನನ್ನ ಸ್ನೇಹಿತ ಕೊಟ್ಟೆ, ಸುಧೀರ್ ಅಂತ. ಇದು ಗಿಫ್ಟ್ ಕೊಟ್ಟಿತ್ತು. ಇದು ನಾನೇ ತೊಗೊಂಡಿರೋದು. ಇದು ನನಗೆ ಅಭ್ಯಾಸ. ಮೊದಲು ಚಿಕ್ಕ ವಯಸ್ಸಿಂದ ಸ್ಟೀಲ್ದು ಹಾಕ್ತಾ ಇದ್ದೆ, ಆಮೇಲೆ ಬೆಳ್ಳಿದು ಹಾಕ್ತೆ, ಆಮೇಲೆ ಗೋಲ್ಡ್ಗೆ ಬಂದೆ. ಇದು ದೃಷ್ಟಿಗೆ ಅಂತ ನಾನು ಹೆಂಡತಿ ಕಟ್ಟಿರೋದು. ಇದು ನಮ್ಮ ಶಿವಕುಮಾರ್ ಅಂತ, ನನ್ನ ಬರ್ತ್ಡೇಗೆ ನಾನು ಶಿವಕುಮಾರ್ ಅಂತ ನಮ್ಮ ಬ್ರದರ್ ಅವರು, ಅದು ಮಲೇಷ್ಯಾದವರು, ಅವರು ಕೊಟ್ಟಿರೋದು ಇದು. ಇಲ್ಲಿ ಒಂದು ಚೈನ್ ಇದೆ. ಇದನ್ನು ನಮ್ಮ ಡಾಕ್ಟರ್ ರಾಜ್ ಅಂತ, ನನ್ನ ಫ್ರೆಂಡ್ ಡಾಕ್ಟರ್ ರಾಜ್ ಅಂತ, ಇವಾಗ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಇದು 8 ಗ್ರಾಮ್ ಇರೋದು ಈ ಚೈನು, 8 ಗ್ರಾಮು. 2000 ಮಾರ್ಚ್ 18ನೇ ತಾರೀಕು ಇದು ನಾನು ಕತ್ತಲ್ಲಿ ಹಾಕಿದ್ದು. 2000 ಮಾರ್ಚ್ 18ನೇ ತಾರೀಕು ಈವ್ನಿಂಗು 6 to 7 o'clock ಆ ಟೈಮಲ್ಲಿ ನಾನು ಕತ್ತಲ್ಲಿ ಹಾಕಿದ್ದು. ಇವತ್ತರೆಗೂ ಇಲ್ಲೇ ಇದೆ. ಇವತ್ತರೆಗೂ ತೆಗೆದಿಲ್ಲ ಇದನ್ನು. ಈ ಕತ್ತಲ್ಲೇ ಇದೆ ನಂದು. ಯಾಕಂದರೆ 2000 ಮಾರ್ಚ್ 18 ಯಾಕಂದರೆ 2000 ಮಾರ್ಚ್ 18 ನಾನು ಮಲೇಷ್ಯಾದಿಂದ ಇಂಡಿಯಾಗೆ ವಾಪಸ್ ಬರ್ತಾಯಿದ್ದೀನಿ ಫ್ಲೈಟಲ್ಲಿ. ಆವತ್ತು ನಾನು ಇದನ್ನು ಹಾಕ್ಕೊಂಡಿದ್ದು. 21ನೇ ತಾರೀಕು ನನ್ನ ಮಗ ಹುಟ್ಟುತ್ತಾನೆ. 18ನೇ ತಾರೀಕು ನಾನು ಬಂದಿದ್ದೀನಿ. ಆವತ್ತು ನಾವು ಹಾಕೋದು ಇಷ್ಟೇ ಸರ್. ನಾವು ಹಾಕೋದು ಇಷ್ಟೇ ಸರ್. ಸರ್ MLA ಅಂದರೆ, ಒಂದು ತಹಸೀಲ್ದಾರ್ ಅಂದರೆ ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಬರ್ತಾರೆ, 5:15 ಕ್ಲೋಸ್ ಮಾಡ್ತಾರೆ ಸರ್. ಆಮೇಲೆ ಅವ್ರು ಕುತ್ಕೊಂಡು ಅವ್ರು ಕೆಲಸ ಮಾಡ್ಕೊಳ್ತಾರೆ ಸರ್. DC ಆಗಲಿ, SP ಆಗಲಿ, ಯಾರೇ ಆಗಲಿ ಸರ್, ಯಾವತ್ತೋ ಒಂದು ದಿವಸ ಸರ್ ಅವ್ರು ನೈಟ್ ಹೊತ್ತು ಕೆಲಸ ಸಿಗೋದು ಅವರಿಗೆ. ಅಂದರೆ ಒಂದು ರಾಜಕಾರಣಿ ಅಂದರೆ 24 hours ಅವೈಲೇಬಿಲಿಟಿಲಿ ಇರಬೇಕು ಸರ್. ನಮಗೆ ಟೈಮ್ ಇಲ್ಲ ಸರ್. ನಮಗೆ ಟೈಮ್ ಇಲ್ಲ ಸರ್. ನಾವು 24 hours ರಾತ್ರಿ 12 ಗಂಟೆಲಿ ಫೋನ್ ಮಾಡೋಣ, ನನ್ನ ಹೆಂಡ್ತಿಗೆ ಮಗುನ ಹೊಟ್ಟೆ ನೋವ್ತಾ ಇದ್ದೀನಿ, ಆಂಬುಲೆನ್ಸ್ ಕಳ್ಸೋಣ ಅಂತ ಹೇಳ್ತಾರೆ. ಅದು 118 ಮಾಡಿದ್ರೆ, 112 ಮಾಡಿದ್ರೆ, 104 ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ. ನಮ್ಮ ಮೇಲೆ ವಿಶ್ವಾಸಕ್ಕೆ ನಮ್ಮ ಲೀಡರ್ ಫೋನ್ ಮಾಡಿದಾಗ ನಾವು ಅದನ್ನು ರೆಸ್ಪಾನ್ಸ್ ಮಾಡಬೇಕು. ನಾವು ಆ ಟೈಮಲ್ಲಿ ಫೋನ್ ಮಾಡಿ ಹೇಳ್ತೀವಿ. ಬೆಳಗ್ಗೆ ಮನೆ ಹತ್ರ ಇದ್ದರೆ 6 ಗಂಟೆಗೆ ನಮ್ಮ ಮನೆ ಹತ್ರ ಬೆಲ್ ಹೊಡಿಯೋದು ಬಂದುಬಿಟ್ಟು ನಮ್ಮ ಲೀಡರ್ಸು. ಅದೇ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಲ್ ಹೊಡಿತಾರಾ? ರೆವಿನ್ಯೂ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಬೆಲ್ ಹೊಡಿತಾರೆ, DC ಮನೆಗೆ ಹೋಗಿ ಬೆಲ್ ಹೊಡಿತಾರೆ, SP ಮನೆಗೆ ಹೋಗಿ ಬೆಲ್ ಹೊಡಿತಾರೆ. ಒಂದು ರಾಜಕಾರಣಿ ಮನೆಗೆ ಬರೋದು ನಮಗೆ ಟೈಮೇ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ಎಷ್ಟೋ ದಿವಸ ಇವನ್ನೆಲ್ಲ ಕೇಳಿ ನಮ್ಮ ಲೀಡರ್ಸ್ನ ಊಟ ಮಾಡಿಲ್ಲ. ನನ್ನ ಜೊತೆಯಲ್ಲಿ ಇವರು ಊಟ ಇಲ್ಲದೆ ಇದಾಗಿದ್ದಾರೆ. ಮಧ್ಯಾಹ್ನ ಊಟ ಮಾಡಲ್ಲ ಸರ್. ರಾತ್ರಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ 11, 12 ಹೋಗಿರುತ್ತೆ. ನಮಗೆ ಆ ಟಯರ್ಡಿಗೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಕ್ಕಳು ಮಲಗಿಬಿಟ್ಟಿರ್ತಾರೆ. ನಾವು ಮನೆಗೆ ಹೋಗಿ ಊಟ ಮಾಡೋಕ್ಕಾಗಲ್ಲ. ಸ್ನಾನ ಮಾಡ್ಕೊಂಡು ಏನೋ ತಿಂದ್ವಿಲ್ಲ ಅಂತೆಲ್ಲ ಮಲ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ನಾವು ಎದ್ದೇಳೋ ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ, ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾರೆ. ಇಲ್ಲ ಅವರು ಹೋಗಕ್ಕೆ, ಅವ್ರ ಕಾಲೇಜ್ ಅವ್ರು ರೆಡಿಯಾಗಿ ಕೆಳಗಡೆ ಬರೋಕ್ಕೆ ಮುಂಚೆ ನಾವು ಹೊರಟ್ಬಿಟ್ಟಿರ್ತೀವಿ. 6, 5 ಮುಖ ನೋಡೋಕ್ಕೂ ಆಗಲ್ಲ ಅಂತೀರಿ. ವಾರ 10 ದಿವಸನೂ ಮಕ್ಕಳು ಮುಖ ನೋಡೋಕ್ಕಾಗಲ್ಲ. ನಾವು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಮ್ಯಾಕ್ಸಿಮಮ್ ಅಂದರೆ 4 hours, 5 hours, 6 hours ಅಷ್ಟೇ. ಯಾಕಂದರೆ 12 ಗಂಟೆಗೆ ಹೋಗ್ತೀವಿ. 12 ಗಂಟೆ ಅಂದರೆ ಬೆಳಗ್ಗೆ 6 ಗಂಟೆವರೆಗೂ ಇರ್ತೀವಿ, 6 hour ಇರ್ತೀವಿ. 1 ಗಂಟೆಗೆ ಹೋಗಿರ್ತೀವಿ.
ಹಂಗೆ 6 ಅವರ್ 5 ಅವರ್ 6 ಅವರ್ 5 ಅವರ್ ಮನೇಲಿರೋದು. ನಾವು ಎಚ್ಚರಿಕೆಯಿಂದ ಇದ್ದರೆ ಮನೆಯಲ್ಲಿ ಟೋಟಲಾಗಿ 1 ಅವರ್ 1.5 ಅವರ್ ಹೋದಾಗ ಸ್ವಲ್ಪ ಹೊತ್ತು ಬರುವಾಗ ಕೆಳಗೆ ರೆಡಿ ಆಗುವಾಗ ಮಲಗಿದ್ದು ಆಚೆ ಎದ್ದು ಬರೋದು. ಹೆಂಡತಿ ಮಕ್ಕಳು ಕರೆಕ್ಟ್. ಒಂದು ಜನಪ್ರತಿನಿಧಿನಿಗೆ 24 ಅವರ್ಸ್ ಕೆಲಸ. ಯಾವ ಅಧಿಕಾರಿಗೂ 24 ಅವರ್ಸ್ ಕೆಲಸ ಇಲ್ಲ ಸರ್. ನಾವು ಬೇರೆ ಏನು ಮಾಡೋಕ್ಕಾಗಲ್ಲ ಸರ್. ಒಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಬೇರೆ ನಮ್ಮ ಸ್ವಂತವಾಗಿ ಇದು ಮಾಡೋಕ್ಕಾಗಲ್ಲ, ನಮ್ಮ ಹೆಂಡತಿ ಮಕ್ಕಳ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ನಾವೆಲ್ಲಿ ಇವತ್ತು ನಡೆದಿರುವಂಥ ಘಟನೆ ಹೇಳಿ, ಇವತ್ತು ಬೆಳಗ್ಗೆ ಮನೆ ಬಿಟ್ಟು ಬರಬೇಕಂದ್ರೆ ಜನನೆಲ್ಲ ಮಾತಾಡ್ಕೊಂಡು 10 ಗಂಟೆಗೆ ನಾನು ಅಲ್ಲಿಂದ ಆಶ್ರಮಕ್ಕೆ ಹೋಗ್ಬೇಕು. ನಾನು ನಾಗಲಾಪುರ ಹತ್ರ 10 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. ನಾನು ಮನೆ ಬಿಟ್ಟಿದ್ದೆ 10:30ಗೆ. ನಾನು ಹೆಂಡ್ತಿನ ಕರ್ಕೊಂಬಂದೆ ಜೊತೆಯಲ್ಲಿ ಆಶ್ರಮಕ್ಕೆ ಹೋಗೋದಕ್ಕೆ. ಜೊತೆಯಲ್ಲೇ ಇಬ್ಬರು ಕಾರಲ್ಲಿ ಬಂದ್ವಿ. ಆಶ್ರಮ ಹತ್ರ ಹೋದೆ. ಆಶ್ರಮ ಹತ್ರ ನಮಸ್ಕಾರ ಮಾಡಿಕೊಂಡೆ. ನನ್ನ ಹೆಂಡ್ತಿನ ಅಲ್ಲಿ ಬಿಟ್ಬಿಟ್ಟು ನನ್ನ ಮಗ ಇದ್ದ, ನೀನು ಅವನ ಜೊತೆ ಹೋಗು ಅಂತೇಳಿ ನಾನು ಹಿಂಗೆ ಬಂದೆ. ಸೆಂಟ್ರಲ್ಲಿ ನಾನು ಹೆಂಡ್ತಿನ ಬಿಟ್ಬಿಟ್ಟು ನನ್ನ ಮಗನ ಜೊತೆ ಹೋಗು ಅಂತ ಹೇಳ್ಬಿಟ್ಟು ಬಂದೆ. ಯಾರಾದರೂ ಆಫೀಸರ್ ಹೇಳಿ ಹಂಗೆ ಮಾಡ್ತಾರೇನೋ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.